ಕೇವಲ ರಾಜಕೀಯ ಸರ್ಕಾರಗಳು ರಾಜಕೀಯ ಪಕ್ಷಗಳು ಮಾತ್ರ ಮಾಡಕತ್ತಿಲ್ಲ. ಕರ್ನಾಟಕದಲ್ಲಿ ಸ್ವತಃ ಪೊಲೀಸ್ ಇಲಾಖೆ ಕೂಡ ಈ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಇಳಿದಿದೆ ಅಂತ ಹೇಳಿ ಈ ಸ್ವಾತಿಯ ಕೊಲೆಯಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದರಿಂದ ಕಾಣದ ಕೈಗಳಿದ್ದಾವೆ. ಹಿಂದೆ ಈ ದೇಶವನ್ನ ಮೊಘಲರು ಆಳ್ಬೇಕಾದಾಗ ಮಾನ್ಸಿಂಗ್ ಅಂತ ಒಬ್ಬ ದ್ರೋಹಿ ತನ್ನ ಮನೆ ಹೆಣ್ಣುಮಗಳನ್ನ ಅಕ್ಬರಿಗೆ ಕೊಟ್ಟಿದ್ದ. ಇವತ್ತು ಕೂಡ ಈ ಕೊಲೆಯಲ್ಲಿ ಹಲವಾರು ಜನ ಸೋಕಾಲ್ ಹಿಂದೂಗಳು ಕೂಡ ಮನೆ ಹೆಣ್ಣು ಮಗಳನ್ನ ಮನೆಯಲ್ಲಿಟ್ಟು ಇನ್ನೊಬ್ಬ ಹೆಣ್ಣು ಮಗಳನ್ನ ಬೆಲೆ ಹಿಡಿಯುವಂತ ಕೆಲಸ ಒಂದಿಷ್ಟು ಜನ ಮಾಡಿದ್ದಾರೆ. ಹಾಗಾಗಿ ಯಾರೇ ಅನ್ಯಾಯ ಮಾಡಿದ್ರು ಕೂಡ, ಯಾರೇ ಈ ಕೃತ್ಯದಲ್ಲಿ ಇದ್ರೂ ಕೂಡ ಅವರನ್ನ ಗಲ್ಲಿಗೇರಿಸ್ಬೇಕು. ಈ ಸ್ವಾತಿಗಾದಂಥ ಅನ್ಯಾಯ, ಆ ಕುಟುಂಬಕ್ಕಾದಂಥ ಅನ್ಯಾಯ, ಆ ಬೆಳೆದ ಮಗಳನ್ನ ಕಳ್ಕೊಂಡಂತ ಆ ತಾಯಿಗೆ ಆದಂತ ದುಃಖ, ಇದು ಕೊನೆ ಆಗ್ಬೇಕಾದ್ರೆ ಇಲಾಖೆ ಕೂಡ ಅಂತರ್ನ ಎನ್ಕೌಂಟರ್ ಮಾಡಬೇಕಾಗಿದೆ. ಕೇವಲ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು 2 ಹನಿ ಕಣ್ಣೀರು ಹಾಕ್ತೀವಿ, ಮತ್ತೆ ಒಂದು ಪ್ರಕರಣ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಮತ್ತೆ ನಡೀತೀವಿ. ಹಾಗಾಗಿ ಹಿಂದೂ ಸಮಾಜ ಕೂಡ ಜಾಗೃತ ಆಗಬೇಕು. ಯಾವುದಾದ್ರೂ ಒಬ್ಬ ಮುಸಲ್ಮಾನ್ ಹುಡುಗಿಯನ್ನ ಒಂದು ಹಿಂದೂ ಹುಡುಗ ಕರ್ಕೊಂಡು ಹೋದ್ರೆ ರೈಲ್ವೆ ಗೇಟಲ್ಲಿ ಕೊಲೆ ಮಾಡ್ತಾರೆ, ಇನ್ನೊಂದು ಕಡೆ ಹೊಡಿತಾರೆ, ಬಸ್ ಸ್ಟ್ಯಾಂಡ್ನಲ್ಲಿ ಹೊಡಿತಾರೆ. ಬಹುಸಂಖ್ಯಾತದ ಹಿಂದೂಗಳ ಈ ನಾಡಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆದಾಗ ಯಾರೂ ಪ್ರಶ್ನೆ ಮಾಡಲ್ಲ. ಹಿಂದೂ ಹೆಣ್ಣು ಮಗಳನ್ನ ಯಾವುದಾದ್ರೂ ಒಬ್ಬ ಮತಾಂಧ ಮುಸಲ್ಮಾನ್ ಕರ್ಕೊಂಡು ಹೋದಾಗ ಯಾವ ಜಾತಿ ನಾಯಕ ಕೂಡ ಪ್ರಶ್ನೆ ಮಾಡಲ್ಲ. ಹಾಗಾಗಿ ಇವತ್ತು ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾರನ್ನು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಯಾವ ಜಾತಿಯ ಬೇಕಾದ್ರೂ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು, MLA ಮಗಳನ್ನು ಕರ್ಕೊಂಡು ಹೋಗ್ಬೋದು, ಮುಖ್ಯಮಂತ್ರಿ ಮಗಳನ್ನು ಕರ್ಕೊಂಡು ಹೋಗ್ಬೋದು. ಯಾಕೆ? ಮುಸಲ್ಮಾನ್ ಅಂದ್ರೆ ಯಾರೂ ಏನು ಮಾಡಲ್ಲ ಅನ್ನುವಂಥ ಒಂದು ಸನ್ನಿವೇಶ ಕರ್ನಾಟಕದಲ್ಲಿ ಶುರುವಾಗಿದೆ. ಹಾಗಾಗಿ